ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ 5/14/23ನೇ ಜನ್ಮ ದಿನಾಂಕದವರ ಶುಭ ವರ್ಷಗಳು, ಶುಭ ದಿನಗಳು, ಶುಭ ಸಂಖ್ಯೆಗಳು, ಶುಭ ದಿನಾಂಕಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಜನ್ಮ ದಿನಾಂಕದವರಿಗೆ 5, 14, 23, 32, 41, 50, 59, 68 ಈ ವರ್ಷಗಳು ತುಂಬ ಶುಭಪ್ರದವಾಗಿ ಇರ್ತದೆ. ಈ ಸಮಯದಲ್ಲಿ ಗೋಚಾರ ರೀತಿಯಲ್ಲಿ ಗುರುಬಲ ಇದ್ದರೆ ಇವರಿಗೆ ಡಬಲ್ ಬೆನಿಫಿಟ್ ಅವಕಾಶಗಳಿದೆ. ಇವು ಸಂಖ್ಯೆಗಳನ್ನು ನಿಮ್ಮ ಅದೃಷ್ಟ ಸಂಖ್ಯೆಗಳು ಅಂತ ಸಹ ಕರೀಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ನಿಮಗೆ ವಿಶೇಷವಾಗಿ ಈ ಜನ್ಮ ದಿನಾಂಕದ ಪ್ರಭಾವದ ಪ್ರಕಾರ ಉತ್ತರ ದಿಕ್ಕು, ಪೂರ್ವ ದಿಕ್ಕು ತುಂಬ ಶುಭಪ್ರದವಾಗಿ ಇರ್ತದೆ. ಈ ದಿಕ್ಕುಗಳ ಕಡೆ ಮನೆ ಕಟ್ತಕ್ಕಂಥದ್ದು ಅಥವಾ ವಾಹನವನ್ನು ತೆಗಿತಕ್ಕಂಥ ಒಂದು ಸಂದರ್ಭದಲ್ಲಿ ಹಸಿರು ಬಣ್ಣ, ಕೆಂಪು ಬಣ್ಣ ನಿಮಗೆ ಶುಭಪ್ರದವಾಗಿರ್ತದೆ. ಈ ಆರೆಂಜ್ ಕಲರು ಸಹ ತೆಗಿಬೋದು. ಆದರೆ ತೆಗಿತಕ್ಕಂಥ ದಿನಗಳಲ್ಲಿ ಗುರುವಾರ ಮತ್ತು ಶನಿವಾರ ಬೇಡ. ಮಂಗಳವಾರವೂ ಸಹ ನಿಮಗೆ ಶುಭಪ್ರದವಾಗಿ ಇರೋದಿಲ್ಲ. ಈ ಮಂಗಳವಾರ, ಶನಿವಾರ ಮತ್ತು ಗುರುವಾರ ಈ ದಿನಗಳನ್ನು ಬಿಟ್ಟು ಇನ್ನು ಉಳಿದ ದಿನಗಳಲ್ಲಿ ನೀವು ಒಂದು ಹೊಸ ವ್ಯವಹಾರ ಮಾಡೋದಕ್ಕಾಗಿರ್ಬೋದು, ಅಥವಾ ಹೊಸ ವಾಹನಗಳನ್ನು ತೆಗೆಯೋದಕ್ಕಾಗಿರ್ಬೋದು, ಸೈಟ್ ಖರೀದಿ, ಮನೆ ಖರೀದಿ ಇತ್ಯಾದಿ ವಿಚಾರ ವ್ಯವಹಾರಗಳಿಗೆ ಉತ್ತಮವಾದಂಥ ದಿನಗಳಾಗಿರ್ತದೆ. ಈ ದಿನಗಳಲ್ಲಿ ರಾಹು ಕಾಲ, ಯಮಗಂಡ ಕಾಲವನ್ನು ಬಿಟ್ಟು ದಿನಶುದ್ಧಿಯನ್ನು ನೋಡಿಕೊಂಡು ನೀವು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಇನ್ನು ವಿಶೇಷವಾಗಿ ನೀವು ಯಾವುದಾದ್ರೂ ಒಂದು ಹೋಟೆಲ್ ಉದ್ಯಮ ಅಥವಾ ಜವಳಿ ಉದ್ಯಮ ಅಥವಾ ಬುಕ್ ಸ್ಟಾಲ್ ಇನ್ನೇನಾದರೂ ಮಾಡಬೇಕು ಅಂತ ಅಂದರೆ ನೀವು ಉತ್ತರ ದಿಕ್ಕಿಗೆ ಇರ್ತಕ್ಕಂಥ ಅಥವಾ ಪೂರ್ವ ದಿಕ್ಕಿಗೆ ಇರ್ತಕ್ಕಂಥ ಶಾಪ್ಗಳನ್ನು ತೆಗೆದುಕೊಂಡಂಥದ್ದು ಭಾಳ ಉತ್ತಮ. ಇಲ್ಲಿ ಒಂದು ವೇಳೆ ನೀವು ಯಾವುದಾದ್ರೂ ಸೈಟಲ್ಲಿ ಮನೆಯನ್ನು ಕಟ್ಟಬೇಕಾದಂಥ ಒಂದು ಸಂದರ್ಭದಲ್ಲೂ ಅತಿ ಉತ್ತಮವಾದ ದಿಕ್ಕು ಅಂದರೆ ಉತ್ತರ ದಿಕ್ಕು ತುಂಬ ಶುಭಪ್ರದವಾಗಿ ಇರ್ತದೆ. ಈ ಉತ್ತರ ದಿಕ್ಕು ನಿಮಗೆ ಒಂದು ವೇಳೆ ಸಿಗದೇ ಇದ್ದ ಪಕ್ಷದಲ್ಲಿ ಪೂರ್ವ ದಿಕ್ಕಲ್ಲೂ ಸಹ ನೀವು ಮನೆಯ ಮುಖ್ಯ ಬಾಗಿಲುಗಳನ್ನು ಕಟ್ಕೊಂಡು ಅದನ್ನು ನೀವು ಪೂರ್ಣಗೊಳಿಸಿಕೊಂಡಾಗ ಆಗಲೂ ಸಹ ಶುಭ ಫಲಗಳು ಸಿಗ್ತವೆ. ಇನ್ನು ವಿಶೇಷವಾಗಿ ಈ ಜನ್ಮ ದಿನಾಂಕದವರಿಗೆ 5/14/23ನೇ ಜನ್ಮ ದಿನಾಂಕದವರಿಗೆ 1, 2 ಹಾಗೆ 5, 6, 7, 4 ಸಹ ಶುಭಪ್ರದವಾಗಿರ್ತದೆ. 8 ಸಹ ಶುಭಪ್ರದವಾಗಿ ಇರ್ತದೆ. ಹಾಗೆ 10, 11, 12, 13, 14, 15, 16, 17 ಈ ದಿನಾಂಕಗಳು. ಹಾಗೆ 19, 20, 21, 22, 23, 24, 25, 26, 28, 29, 30 ಮತ್ತು 31ನೇ ಜನ್ಮ ದಿನಾಂಕಗಳು ಶುಭವಾಗಿರ್ತದೆ. ಈ ಜನ್ಮ ದಿನಾಂಕಗಳಲ್ಲಿ ನಿಮಗೆ ಸೋಮವಾರ, ಬುಧವಾರ, ಶುಕ್ರವಾರ, ಭಾನುವಾರ ಬಂದರೆ ಅದು ಉತ್ತಮವಾಗಿ ಇರ್ತದೆ. ಇನ್ನು ವಿಶೇಷವಾಗಿ ಈ ಜನ್ಮ ದಿನಾಂಕದವರು ವಿಷ್ಣುವಿನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಹಸಿರು ವಸ್ತ್ರಗಳನ್ನು ಧಾರಣೆ ಮಾಡೋದು, ವೆಹಿಕಲನ್ನೆಲ್ಲ ತೆಗಿಬೇಕಂತಂಥ ಒಂದು ಸಂದರ್ಭದಲ್ಲಿ ಹಸಿರು ಬಣ್ಣದ ವೆಹಿಕಲ್, ಗ್ರೀನ್ ಕಲರ್ ಅಂತ ಏನು ಕರಿತೀರೋ ಅದು ಶುಭಪ್ರದವಾಗಿರ್ತದೆ. ಕೆಂಪು ಕಲ್ಲರ್ನ ವೆಹಿಕಲನ್ನು ನೀವು ತೆಗಿಬೋದು. ನಿಮಗೆ ನೆಗೆಟಿವ್ ಕಲ್ಲರ್ ಅಂತಂದರೆ ಈ ಜನ್ಮ ದಿನಾಂಕದವರಿಗೆ ವಿಶೇಷವಾಗಿ ಹಳದಿ ಕಲ್ಲರು
ಮತ್ತು ಮಂಗಳನಿಗೆ ಸಂಬಂಧಪಟ್ಟಂಥ ಸ್ವಲ್ಪ ಲೈಟ್ ಕೆಂಪು ನೆಗೆಟಿವ್ ಆಗಿರ್ತದೆ. ಆದ್ದರಿಂದ ವಿಶೇಷವಾಗಿ ವಾಹನಗಳನ್ನು ತೆಗಿತಕ್ಕಂಥ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಎಚ್ಚರಿಕೆ ವಹಿಸಿ ಆ ರೀತಿ ನೀವು ವಾಹನಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ. ಇನ್ನು ಈ ಜನ್ಮ ದಿನಾಂಕದವರಿಗೆ ನೆಗೆಟಿವ್ ದಿನಾಂಕಗಳು ಅಂತ ಅಂದಾಗ ನಾವು ನೋಡೋದಾದರೆ 9, 18, 27 ಜನ್ಮ ದಿನಾಂಕ ಹಾಗೂ 3, 12, 21 ಮತ್ತು 30 ಜನ್ಮ ದಿನಾಂಕಗಳು ನೆಗೆಟಿವ್ ಜನ್ಮ ದಿನಾಂಕಗಳಾಗಿರೋದ್ರಿಂದ ಇವುಗಳೊಟ್ಟಿಗೆ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಲ್ ಐಕನ್ ಒತ್ತಿ, ಬೆಲ್ ಐಕನ್ ಒತ್ತಿ ನನ್ನ ಪೇಜನ್ನು ಫಾಲೋ ಮಾಡಿ. ನಮಸ್ಕಾರ.